ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾನೆ ಅಂತ ಶಾಸಕಿ ಅನಿತಾ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಮಾತನಾಡಿರುವ ಅವರು, ಮಂಡ್ಯದ ಜನತೆ ಪ್ರಬುದ್ಧರು. ಇಬ್ಬರು ಸ್ಟಾರ್ ಪ್ರಚಾರಕರು ಬಂದ ಕೂಡಲೇ ಮಂಡ್ಯದ ಜನರನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಲೋಕ ಚುನಾವಣೆಯಲ್ಲಿ ನಿಖಿಲ್ ಗೆಲುವು ಖಚಿತ ಅಂತ ಹೇಳಿದ್ದಾರೆ. ಇನ್ನು ಈ ಸಂಬಂಧ ಶಾಸಕಿ ಅನಿತಾ ಕುಮಾರಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ನಟರಾಜ್ ಬೆಳಕವಾಡಿ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ ಅನಿತಾ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಅಂತ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಇವತ್ತು ಏನು ಒಂದು ಕೈಲಂಚ ಹೋಬಳಿಯ ಬಿಳ್ಗುಂಬ ಗ್ರಾಮ ಪಂಚಾಯತಿಗೆ ರಾಮನಗರ ಶಾಸಕರಾದಂತಹ ಅನಿತಾ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಬನ್ನಿ ಈಗ ಅವರು ನಮ್ಮ ಜೊತೆ ಇದ್ದಾರೆ, ಕೇಳೋಣ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ. ಮೇಡಮ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ? ಒಳ್ಳೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಲ್ಲಿ ನಮ್ಮ ಜನ ನಮ್ಮ ಕೈ ಹಿಡದೆ ಹಿಡಿತಾರೆ, ಆ ಒಂದು ವಿಶ್ವಾಸ ನಮಗೆ ನಮಗಿದೆ. ಸಾಕಷ್ಟು ನಿರೀಕ್ಷೆ ಇರಲಿಲ್ಲ. ಇವತ್ತು JDS ಮತ್ತು ಕಾಂಗ್ರೆಸ್ ಒಂದಾಗಿರ್ತಕ್ಕಂಥದ್ದು ಯಾವ ರೀತಿ ಹೊಂದಾಣಿಕೆಯಾಗಿ ಹೋಗ್ತಾ ಇದ್ದಾರೆ ಅಂತ? ಇಲ್ಲ, ತೊಂದರೆ ಏನಿಲ್ಲ. ನಮ್ಮ ಚುನಾವಣೆಯಲ್ಲೇ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಈಗಲೂ ಎಲ್ಲ ಒಟ್ಟಾಗಿ ಕೆಲಸ ಮಾಡಿ, ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾರೆ. ಅಂದರೆ ಭಾಳ ನಿರೀಕ್ಷೆಗಳು ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ಹಿಂದೆ JDS ಮತ್ತು ಕಾಂಗ್ರೆಸ್ಸು ಭಾಳ ಇದಿತ್ತು, ಎಲ್ಲೂ ಒಂದಾಗ್ತಿರಲಿಲ್ಲ. ಇವತ್ತು ಯಾವ ರೀತಿಯಾದಂಥ ಹೊಂದಾಣಿಕೆ ಆಗಿ ಬರ್ತಾ ಇದೆ? ಹೊಂದಾಣಿಕೆ ಆಗಿದೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಇಬ್ಬರು ಒಟ್ಟಾಗಿ ಎರಡೂ ಪಕ್ಷದ ಕಾರ್ಯಕರ್ತರು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಗುರಿ ತಲುಪ್ತೀವಿ, ನಾವೇನು ಅಂದ್ಕೊಂಡಿದ್ವಿ ಯಶಸ್ಸು ಸಾಧಿಸ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಶಾಸಕ DK ಸುರೇಶ್ ಅವ್ರಿಗೆ ಯಾವ ರೀತಿಯಾದಂಥ ಬೆಂಬಲ ಇದೆ? ಈಗ ಹೋಗಿದ್ರೆ ಹಳ್ಳಿ ಕಡೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ? ಖಂಡಿತವಾಗ್ಲೂ ನಮ್ಮ ಕಾರ್ಯಕರ್ತರು ನಾವು ಎಲ್ಲ ಒಟ್ಟಾಗಿ ಸೇರಿ ಅವ್ರಿಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆ ಮತ ಕೊಡಿಸೋದನ್ನು ನಾವು ಯಶಸ್ವಿಯಾಗಿರ್ತೀವಿ. ಎಷ್ಟು ಬಹುಮತ ಈ ಕ್ಷೇತ್ರದಲ್ಲಿ ಸಿಗ್ಬೋದು ಅವ್ರಿಗೆ? ಹೆಚ್ಚಿಗೆ ಹೈಯೆಸ್ಟ್ ಕೊಡಿಸ್ತೀವಿ ಅಂತ ಹೇಳಿದ್ದೀನಿ, ಹೆಚ್ಚಿಗೆ ಕೊಡಿಸ್ತೀವಿ. ಇನ್ನು ಮಂಡ್ಯಕ್ಕೆ ಬಂದರೆ ನಿಮ್ಮ ಪುತ್ರಿಗೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಮಂಡ್ಯದಲ್ಲಿದೆ? ಮಂಡ್ಯದಲ್ಲೂ ಭಾಳ ಉತ್ತಮ ರೆಸ್ಪಾನ್ಸ್ ಇದೆ. ಅಲ್ಲಿ ಜನ ಅವರು ಭಾಳ ಅಭಿಮಾನ ಇದೆ ನಮ್ಮ ಪಕ್ಷದ ಬಗ್ಗೆ, JDS ಪಕ್ಷದ ಬಗ್ಗೆ, ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಒಳ್ಳೆ ಒಂಥರ ಅಭಿಮಾನ ಇದೆ ಅಲ್ಲಿ ಜನತೆಗೆ. ಜೊತೆಗೆ ಅಭಿಮಾನ ಜೊತೆಗೆ ಅಭಿವೃದ್ಧಿ ಎರಡೂ ವರ್ಕ್ ಆಗುತ್ತಲ್ಲಿ. ಅಲ್ಲಿ ಸಾಕಷ್ಟು ಈಗಾಗಲೇ ಕೂಡ ಸುಮಲತೆಗೆ ಎಲ್ಲ ಪಕ್ಷದಿಂದ ಬೆಂಬಲ ಸಿಕ್ಕಿರ್ತಕ್ಕಂಥದ್ದು, ಇಲ್ಲಲ್ಲದೆ ಕೂಡ ಕಾಂಗ್ರೆಸ್ಸಿಂದ ಬಾವುಟಗಳು ಹಾರ್ತಾ ಇರ್ತಕ್ಕಂಥದ್ದು ಎಲ್ಲ. ಕಾಂಗ್ರೆಸ್ ಎಲ್ಲೋ ಅವ್ರಿಗೆ ಆಂತರಿಕವಾಗಿ ಸಪೋರ್ಟ್ ಕೊಡ್ತಾ ಇದೆ. ಹಾಗೇನಿಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಖಿಲ್ಗೆ. ಅವ್ರಿಗೆ ಸ್ಟಾರ್ ಪ್ರಚಾರಕರು ಒಂದಿಬ್ಬರು ಸ್ಟಾರ್ಗಳು ಹೋಗಿ ಪ್ರಚಾರ ಮಾಡ್ತಾ ಇರ್ಬೋದು. ಜನ ಸ್ಟಾರ್ಗಳು ನೋಡೋಕ್ಕೆ ಅಂತೇಳಿ ಏನೋ ಒಂದು ಕುತೂಹಲ, ಸಿನಿಮಾ ನೋಡೋರು ಅಭ್ಯಾಸ ಇರುತ್ತಲ್ಲ ಅಂಥವ್ರು ಹೋಗ್ತಾರೆ ಸ್ಟಾರ್ಗಳು ಬಂದಾಗ. ಅದನ್ನು ನಾವು ತಪ್ಪು ಅನ್ನೋಕ್ಕಾಗಲ್ವಲ್ಲ, ಹೋಗಲಿ. ಮತ ಮಾತ್ರ ಅವರು ಭಾಳ ಪ್ರಬುದ್ಧರಿದ್ದಾರೆ. ಅಲ್ಲಿನ ಜನತೆ, ಮಂಡ್ಯ ಜನತೆ ಇದ್ದಾರಲ್ಲ, ಭಾಳ ಪ್ರಬುದ್ಧರಿದ್ದಾರೆ. ಮತ ಮಾತ್ರ ನಮಗೆ ಕೊಡ್ತಾರೆ ಅವರು, ಆ ವಿಶ್ವಾಸ ಇದೆ ನನಗೆ. ಯಾಕೆಂದರೆ ಅಲ್ಲಿ ಸುಮಲತಾ ಅನ್ನೋರು 4 ಜನ ನಿಲ್ಲಿಸಿರೋದು, ಇದು ಎಫೆಕ್ಟ್ ಏನಾರು ಆಗ್ಬೋದು? ಅದು ನನಗೇನು ಗೊತ್ತಿಲ್ಲ, ಯಾರು ಹಾಕಿದಾರೋ ಗೊತ್ತಿಲ್ಲ. ಹಾಕಿದರೆ ಏನೀಗ ಚುನಾವಣೆ ಏನೇ ಮಾಡಿದ್ರೂ ಎದುರಿಸ್ಬೇಕಾಗುತ್ತೆ. ಎಷ್ಟೇ ಬ್ಯುಸಿ ಇದ್ದರೂ, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.